ಹಿಂದೂಗಳ ಮೆರವಣಿಗೆ, ಗಣಪತಿಯ ಮೆರವಣಿಗೆಯನ್ನ ಮಾಡಬಾರದು ಅಂತ ಹೇಳಿ ಅಲ್ಲಿನ ಕೆಲವು ಅಲ್ಪಸಂಖ್ಯಾತ ಮುಸಲ್ಮಾನ್ ಗುಂಡಾಗಳು ಕಲ್ಲನ್ನ ಎಸ್ದಿರ್ತಕ್ಕಂಥದ್ದು, ಆಮೇಲೆ ಸೈಜ್ಗಲ್ಲನ್ನ ಎಸ್ದಿರ್ತಕ್ಕಂಥದ್ದು ಎಲ್ಲ ಟಿವಿಗಳಲ್ಲಿ ಕಾಣಿಸ್ತಾ ಇದೆ. ಮೆರವಣಿಗೆ ಮೇಲೆ ಆಕ್ರಮಣ ಮಾಡೋದಕ್ಕೆ ಎಲ್ಲ ಪೂರ್ವ ತಯಾರಿಯನ್ನ ಮಾಡಿರ್ತಕ್ಕಂಥದ್ದು ಎಲ್ಲ ಗೊತ್ತಾಗ್ತಾ ಇದೆ, ಟಿವಿಗಳಲ್ಲಿ ಬರ್ತಾ ಇದೆ. ಅಂದ್ರೆ ನಮ್ಮ ರಾಜ್ಯದೊಳಗೆ ಗಣಪತಿಯ ಮೆರವಣಿಗೆಯನ್ನ ಮಾಡೋದಕ್ಕೆ ವಿರೋಧ ಇದೆ. ಯಾಕೆ ವಿರೋಧ ಇದೆ ಅಂತ ಹೇಳಿದ್ರೆ ಅವ್ರಿಗೆ ಚೆನ್ನಾಗಿ ಗೊತ್ತಿದೆ, ಮುಸಲ್ಮಾನ್ ಗುಂಡಾಗಳಿಗೆ. ಎಲ್ಲ ಮುಸಲ್ಮಾನರ ಬಗ್ಗೆ ನಾನು ಹೇಳ್ತಾ ಇಲ್ಲ, ಬಹಳಷ್ಟು ಜನ ಮುಸಲ್ಮಾನ್ ಬಂಧುಗಳು ಒಳ್ಳೆಯವರಿದ್ದಾರೆ. ಗಣಪತಿ ಹಬ್ಬ ಯಾಕೆ ಮಾಡಬಾರ್ದು ಅಂತ ಬಹಳಷ್ಟು ಜನ ಮುಸಲ್ಮಾನರು ಹೇಳ್ತಾರೆ. ಆದ್ರೆ ಕೆಲವು ಮುಸಲ್ಮಾನ್ ಗುಂಡಾಗಳು ಗಣಪತಿಯ ಮೆರವಣಿಗೆಯ ಮೇಲೆ ಕಲ್ಲನ್ನ ಎಸ್ತಿದ್ದಾರೆ. ಅವ್ರು ಯಾರು? ಈ ರೀತಿ ದೊಂಬಿ ಮಾಡ್ತಕ್ಕಂಥ, ಗಲಾಟೆ ಮಾಡ್ತಕ್ಕಂಥ, ಕಲ್ಲೆಸ್ತಿರ್ತಕ್ಕಂಥ ಪುಂಡರು, ಪೋಖರಿಗಳು ಯಾರಿದ್ದಾರೆ ಅವ್ರಿಗೆ ಚೆನ್ನಾಗಿ ಗೊತ್ತಿದೆ ಇದು ನಮ್ಮ ಸರ್ಕಾರ ಅಂತ. ಒಂದ್ ರೀತಿ ತುಷ್ಟೀಕರಣದ ಪರಾಕಾಷ್ಠೆಯಲ್ಲಿದೆ. ವೋಟ್ ಬ್ಯಾಂಕ್ ಅನ್ನ ರಕ್ಷಣೆ ಮಾಡ್ಕೊಳ್ಳೋದಕ್ಕೂ ಕೂಡ ಒಂದು ಮಿತಿ ಇದೆ. ನಮಗೆ ಹೆಂಗಿದ್ರು ವೋಟ್ ಹಾಕ್ತಾರೆ, ಅವ್ರ ಮೇಲೆ ಏನು ಕ್ರಮ ತೆಗೆದುಕೊಳ್ಳೋದು ಬೇಡ. ಏನು ಹಿಂದೂ ಸಂಘಟನೆಗಳೆಲ್ಲ ಒಂದ್ ದಿವಸ 2 ದಿವಸ ಪ್ರತಿಭಟನೆ ಮಾಡ್ತಾರೆ. ಹಾಗಾಗಿ ಇದಕ್ಕೆ ಹಿಂದೂ ಸಮಾಜ ಉತ್ತರವನ್ನ ಕೊಟ್ಟೇ ಕೊಡುತ್ತೆ, ಇವತ್ತಲ್ಲ ನಾಳೆ ಅನ್ನೋದನ್ನ ನಾನು ಹೇಳೋದಕ್ಕೆ ಬಯಸ್ತೇನೆ. ಕರ್ನಾಟಕ ರಾಜ್ಯದಲ್ಲಿ ಗೃಹ ಇಲಾಖೆ ಹಳಿ ತಪ್ಪಿ ಬಹಳಷ್ಟು ವರ್ಷಗಳು ಆಗೋಗಿದ್ದಾವೆ. ಪೊಲೀಸರು ತಮ್ಮ ಕರ್ತವ್ಯವನ್ನ ಮಾಡೋದನ್ನ ಮರೆತು ರಾಜಕೀಯ ಅಣತಿಯಂತೆ ಕುಣಿಯುವ ಅನಿವಾರ್ಯತೆ ಸೃಷ್ಟಿಯಾಗಿದೆ ಅಂತ ಹೇಳಿ ಸ್ವತಃ ಪೊಲೀಸರೇ ಮಾತಾಡಲಿಕ್ಕೆ ಶುರು ಮಾಡಿದ್ದಾರೆ. ಇನ್ವೆಸ್ಟಿಗೇಷನ್ ಮಾಡುವಂತಹ ತಂಡವನ್ನ ಒಯ್ದು ಮಣ್ಣು ಅಗಿಯೋದಕ್ಕೆ ಬಿಡೋದು, ಮುಖ್ಯಮಂತ್ರಿಗಳ ಅಧೀನದಲ್ಲಿ ಬರುವಂತಹ ಇಲಾಖೆ, ಗುಪ್ತಚರ ಇಲಾಖೆ ಅಡ್ವಾನ್ಸ್ ಆಗಿ ಮಾಹಿತಿ ಕೊಡಬೇಕಿತ್ತು. ಯಾರು ಕಲ್ಲು ಎಸಿಬಹುದು, ಎಲ್ಲಿ ಸಿದ್ಧತೆಗಳು ನಡೀತಾ ಇದ್ದಾವೆ, ಎಲ್ಲಿ ಷಡ್ಯಂತ್ರಗಳು ನಡೀತಾ ಇದ್ದಾವೆ, ಇದನ್ನ ಗುಪ್ತಚರ ಇಲಾಖೆ ಮಾಹಿತಿ ತೆಗಿಬೇಕು. ಗುಪ್ತಚರ ಇಲಾಖೆ ಇರುವಂಥದ್ದು ಮುಖ್ಯಮಂತ್ರಿಗಳ ಅಧೀನದಲ್ಲಿ. ಇಟ್ ಈಸ್ ಎ ಕ್ಲಿಯರ್ ಫೇಲ್ಯೂರ್ ಆಫ್ ಇಂಟರ್ನಲ್ ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟ್. ಕಲ್ಲು ಹೊಡೆಯೋರಿಗೆ ರಕ್ಷಣೆ ಕೊಡ್ತೀರಿ, ಕಲ್ಲು ಹೊಡೆಯೋದನ್ನ ಪ್ರಶ್ನೆ ಮಾಡಿದವರ ಮೇಲೆ ಲಾಠಿ ಚಾರ್ಜ್ ಮಾಡ್ತೀರಿ. ಇದೇನು ಪೊಲೀಸ್ ರಾಜ್ಯನ, ಪ್ರಜಾಪ್ರಭುತ್ವ ರಾಜ್ಯನ? ಧಾರ್ಮಿಕ ಆಚರಣೆಯಲ್ಲಿ ಬಂದೋಬಸ್ತ್ ಕೊಡ್ಲಿಕ್ಕೆ ಆಗಲಿಲ್ಲ ಅಂದ್ರೆ, ಈ ಯೋಗ್ಯತೆ ಇಲ್ಲ ಅಂದ್ರೆ, ಗೃಹ ಸಚಿವರು ಯಾವ ಮುಖ ಇಟ್ಕೊಂಡು ನೀವು ನಾನು ಇಲಾಖೆಯ ಮುಖ್ಯಸ್ಥ ಅಂತ ಹೇಳ್ಕೊಳ್ತೀರಿ? ಪೊಲೀಸರ ಕೈಯನ್ನ ಕಟ್ಟಿ ಹಾಕ್ತಾ ಇದೆ ಈ ಸರ್ಕಾರ. ನೀವು ಮಾಡಿರುವಂತಹ ತಪ್ಪನ್ನ ಪ್ರಶ್ನಿಸೋರ ಮೇಲೆ ಲಾಠಿ ಚಾರ್ಜ್ ಮಾಡೋದಕ್ಕೆ ಈ ಸರ್ಕಾರ ಇದೆ ಅನ್ನುವಂತಹ ಸಂದೇಶ ಕೊಡೋದ್ರ ಮೂಲಕ ಈ ಕಾಂಗ್ರೆಸ್ ಹಿಂದೂ ವಿರೋಧಿ ಸರ್ಕಾರ, ಕಾನೂನು ಸುವ್ಯವಸ್ಥೆ ಕುಸಿದು ಹೋಗಿರುವ ಸರ್ಕಾರ, ಕಾನೂನಿನ ದುರ್ಬಳಕೆ ರಾಜಾರೋಷವಾಗಿ ನಡೆಸುವಂತಹ ಸರ್ಕಾರ ಅನ್ನುವಂತಹ ಆರೋಪ ಇದೆ. ಇದನ್ನ ತಕ್ಷಣಕ್ಕೆ ನಾವು ಖಂಡಿಸ್ತೇವೆ ಅಂತ ಹೇಳ್ತೇವೆ.